ನೋಡ್ರಿಪ್ಪ ಈಗ ಅಲ್ಲೆಲ್ಲ ಕಾರ್ಯಕ್ರಮ ಅಂತ ಮಸ್ತ್ ಚಲೋ ಆತ್ರಿ. ಎಲ್ಲಾರ ನಾನು ಅಲ್ಲಿ ಒಳಗಿಂದ ಎಲ್ಲ ಕ್ಲೀನ್ ಮಾಡಿ ಬಂದೆ. ಬರಮಟ ಅಂದ್ರೆ ನಮ್ಮ ಅಪ್ಪರು ಚಾ ಕಿಟ್ಟಾರಿ. 4 ಕಸ ಹೊಡಕತ್ತಿದ್ದೆ ಅಕ್ಕ. ಎಲ್ಲ ಸ್ವಚ್ಛ ಮಾಡಿ ಬಂದ ಅಲ್ಲಿ ಒಳಗಿಂದ ಅಲ್ಲಿ ಕುಂದ್ರಕ್ ನೋಡ್ದಿಲ್ಲ, ಜಾಗ ಇದ್ದಿದ್ದಿಲ್ಲ, ಹಂಗಾಯ್ತು ಪೂರ ಮಣ್ಣ. ಅದ್ರ ಒಂದ್ ಪುಪ್ಪೋರ್ ಒಂದ್ ಹೊಕ್ಕಿನಂದ್ರ ಅವ್ರು ಹೋಗಿನ ಮುಂಚೆ ಕಸ ಹೊಡೆದ್ಬಿಟ್ರ ಅವ್ರು ಹೋದ್ಮೇಲೆ ಹೊಡಿಬಾರ್ದಂತ ಹೊಡೆದೆ. ಹಾ ಬರ್ತಾರ ಚಾ ಕುಡಕ್ ಬರ್ತಾರ. ಅರ್ಬಿ ಬಿಸ್ಟಿ ಬರಕ್ ಹೋಗ್ಯಾರ ಮನೆಗೆ. ಹಾ ಬರ್ತಾರ. ಹಂಗ ಅಷ್ಟು ಹೋಗೋಲ್ ನೋಡಿಲ್ಲ. 4 ಡಬರಿ ಅದಾವ ಇಲ್ಲಿ. ಗುಂಡಿ ನೋಡ್ಬಿಟ್ಟಾರ ಅವ್ರ. ಗುಂಡಿ ಖಾಲಿ ಆಗ್ಮಟ ಹೋಗಲ್ಲ ಅವ್ರ. ಅವ್ರು ಹೊಕ್ಕಿನಂದ್ರ ಬಿಡಂಗಿಲ್ಲ ನಾವು. ಅದನ್ನ ಹುಣ್ಸೆ ಕಳಿಸ್ಬಿಡೋಣ. ಮತ್ತೆ ಹೋಗಿ ಹೇಳ್ಕೊಂಡ್ ಬರ್ತೀವಿ. ಆಟೋಕ್ ರೊಕ್ಕ ಖರ್ಚಾದ್ರೆ ನಮಗೇನ ಹೋರ್ಸ ಕಟ್ಟಿಗೆ ಕಟ್ಟಾರ ಕಳಿಸ್ತೀವಿ. ಹಂಗಾಯ್ತು ನಮ್ದು ಪದ್ಧತಿ. ಮತ್ತೆ ಬಂದ್ವು ಅಲ್ಲ ಮುನ್ನ ಹೋಗಿದ್ದು ಒಂದು ತಾಸಾಗಿಲ್ಲ. ಮತ್ತೆ ಬಂದು ನಾನು ದಾವತ ನಾವು ತೋರ್ ಫ್ಯಾಮ್ಲಿ ನನ್ನ ಫ್ಯಾಮ್ಲಿ ಬೇರೆ ಬರಲ್ಲಲ್ಲ, ಮತ್ತೆ ಇಲ್ಲೇ ಬರ್ಬೇಕು. ನೋಡ್ರಿ ಮಧ್ಯಾಹ್ನ ಮಾಡಿದ ಅಡಿಗೆ ರೀ ಎಷ್ಟು ಐತಿ. ಇದನ್ನೇ ಬಿಸಿ ಮಾಡೋದನ್ನ. ಹಾಗಾರ ನೀವು ಆ ಕಡೆ ಚಕ್ಕಿ ಅವ್ರ ಆ ಕಡೆ ಚಕ್ಕಿ ಇಬ್ಬರು ಚಕ್ಕಿ ಮಾಡಿ. ಮುಂದೆ ಮಕ್ಕಳ ತಂಡದ ನಾಯಕಿ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಅಡುಗೆ ಮಾಡಾಕತ್ತಾರೆ. ಅಂದ್ರೆ ಉದ್ದಿದ್ದನ್ನ ಅದೆಲ್ಲ ಬಿಸಿ ಮಾಡಾಕತ್ತಾರೆ. ಇಲ್ಲಿ ಸೋನು ಆ್ಯಂಡ್ ಹಿರಮ್ ಊಟ ಮಾಡಾಕತ್ತಾರೆ. ಇಲ್ಲಿ ಏನ್ರಿಪ್ಪ ಅಂದ್ರೆ ಇಲ್ಲೆಲ್ಲ ಕುಂತಾರೆ. ಇಲ್ಲಿ ಫುಲ್ ಎಂಜಾಯ್ ಮಾಡಾಕತ್ತಾರೆ. ನಮ್ಮ ಫ್ಯಾಮಿಲಿ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಮದುವೆ ಆಗಲಿ ಒಂದು ಏನಾರ ಕಾರ್ಯಕ್ರಮ ಆಗಲಿ ರೀ, ಇದೆಲ್ಲ ಆದ್ಮ್ಯಾಗ ಅಂತೇಳ್ರಿ ಒಂದು 4 ತಾಸು ಮಟ್ಟ ಮಸ್ತ್ ಕಟ್ಕೊಂಡು ಎಂಜಾಯ್ ಮಾಡಿ ಹಾಡಿ ಫುಲ್ ಬಿಂದಾಸಾಗಿ ಮಜಾ ಮಾಡಿ ಐತಲ್ರಿ ಮಜಾ ಹೋಗ್ಬಿಡುದ್ರಿ. ನಮ್ಮ ಇರೋ ಮುಂದೆ ಐಫೋನ್ ನೋಡ್ರಿ ಹೆಂಗೈತಿ. ಏನ್ ಮಾಡ್ಲ ನಾನು ಕೈ ಕೊಡೋದು. ಇವ್ರು ಎಷ್ಟು ಚಂದ ಆಟ ಆಡಕತ್ತಾರ ಜೋಡ ನೋಡಪ್ಪ. ಅದಿಲ್ಲ ಒಟ್ಟು 2 ಕಡೆ ಜಗಳ ಆಡಂಗಿಲ್ಲ ಏನಲ್ಲ. ಫಂಕ್ಷನ್ ಎಲ್ಲ ಮುಗಿತ್ರಿಪ್ಪ, ಊಟನೂ ಮುಗಿತ್ರಿ. ಈಗ ಉಳಿದ ಅಡುಗೆನ ಎಲ್ಲರೂ ಕಟ್ಕೊಂಡಿದ್ದು ಸ್ವಲ್ಪ ಯಾಕಂದ್ರೆ ಭಾಳ ಇತ್ತಲ್ಲ, ಅದಕ್ಕೆ ಎಲ್ಲರೂ ಸ್ವಲ್ಪ ಕಟ್ಕೊಂಡ್ಬಿಟ್ರು ಆಗೇ ಬಿಡ್ತದ ಅಂತಂದು ಹೇಳಿದ್ರೆ ಅಂತೇಳಿ ಎಲ್ಲರೂ ಕಟ್ಕೊಂಡಿವ್ರಿ. ಅಲ್ಲಿ ಚಾದಿ ಅಂತ ಚಲೋ ಆಗಿತ್ತು ಇದೆಲ್ಲ. ಏನಪ್ಪ ನೀ ಜಂಪರ್ ಪೀಸ್ ಕೊಟ್ಟನ ಇನ್ನೊಂದು ಬರೋದಿಲ್ಲ. ನಾವೇನು ಮಂದೇನ ನಿಮ್ಮ ಮಂದಿ ಕೊಡಾಕತ್ತೀವಿ ಜಂಪರ್ ಪೀಸ್. ಬ್ಯಾಡ ಅದ ಅಂತೀನಿ ನಾನು. ಆ ಮಂದಿ ಹೋಗ ಮುಂದೆ ಕೊಡ್ತಾರಲ್ಲ ಹಂಗೆ ಕೊಡಾಕತ್ತಾಳಿಕೆ ಹಿಡಿಡ್ಕಂದ ಹೋಗಿ ಇಡುವಾಗ ನಾವಿಲ್ದಾಗ ಇಸ್ಕೊಂಡು ಹುಡ್ಕಂತೀವಿ ತಗ. ಹಾಂ ಅಪ್ಪ ನಮಗಿಲ್ಲ ಜಂಪರ್ ಕೊಡುವ ಅಂದ್ರೆ ಕೊಡಂಗ್ಲೇನು ಇಸ್ಕೊಂಡು ಉಟ್ಕೊಂತೀವಿ ನಾವು. ಈಗೇನು ಅದು ಕೊಡಬೇಕಲ್ಲ. ನಾವು ಸೀರೆ ಉಟ್ಕೊಂತೀವಿ, ಜಂಪರ್ ಬೇಕಾ ಅಪ್ಪ. ಆಟೋ ಬಂತ ಹೋಗ್ಬಿಡ್ತಾವನು. ಖುಷಿ ಆತು. ಅಕ್ಕಂಗಿರ್ಕಿನ ಹೆಚ್ಚಿಗೆ ಅಕ್ಕಂಗಿರ್ಲಿಲ್ಲ ಅನ್ನಂತದ ನೆನಪು ಬರ್ಲಾರ್ದಂಗ ಅದಿರಿ. ನಮ್ಗ ಅದೋ ಒಂದ ಖುಷಿನ. ಎಲ್ಲ ಕುಡ್ಕೊಂಡ್ ಎಲ್ಲ ಹೆಣ್ಮಕ್ಳನ್ನ ದಾಟಿಸಿದ್ರ ಆತವ ನಾವು. ತುಂಬಾ ಹೆಣ್ಮಕ್ಳನ್ನ ನಡ್ಕೊಂಡು ನಾವೇನು ಆರಾಮ್ ತಿರಂಗಿಲ್ಲ.
ಕುಂದ್ರಂಗಿಲ್ಲ ಮತ್ತ್ ನಮ್ ಸಾಲಿಯ ಬಂದೀಗ ಮತ್ತೆಲ್ಲ ಹಂಗ ಹೂಯಿ ಅಂತ ಕುಡ್ಕೋದ್ ಮಾಡಕ್ ಕಳ್ಸೋದ ಒಬ್ಬೊಬ್ರನ್ನ ಅವ್ರನ್ನೆಲ್ಲಾರನ್ನ ಕಳ್ಸಿ ಮೇಲೆ ಆರಾಮ್ ಶಸ್ತ್ರ ತೊಂದಿರ್ತೀವಿ ನೋಡಿ ಅವಾಗ ನೆಮ್ಮದಿ ಸಿಗ್ತದೆ. ಅವಾಗ ಇಲ್ಲಿ ಚಲೋ ನಮ್ದು ನಾವ್ ಮಾಡ್ಕೊಂಡ್ರ ನಾವ್ ತಿಂತೀವಿ. ಅವನ್ ಕೇಳಲ್ಲ ಏನ್ದೇವ ಸುಮ್ಮನೆ ಇಟ್ಕೊಂಡವನ ತಮ್ಮನ ಸ್ಕೂಲಿಗೆ ಹೊಂಟ್ಲಾರಿ. ನಿನ್ನೆ ಸೂಟಿ ಇತ್ತು ರೀ ಇವ್ರಿಗೂ ಸ್ಕೂಲ್. ನಾಗರ ಪಂಚಮಿ ಹಬ್ಬಕ್ಕೆ ಸೂಟಿ ಕೊಟ್ಟಿದ್ರಿ. ಇವತ್ತೈತಿ. ಅದಕ್ಕೆ ನಾನು ಜಲ್ದಿನ 6 ಗಂಟೆಗೆ ಎದ್ದೆಲ್ಲ ಅಡುಗೆ ಮಾಡಿದಾರೆ, ಅನ್ನ ಸಾರು ಎಲ್ಲ. 6 ಗಂಟೆಗೆ ತಮ್ಮನಾಗ 7 ಗಂಟೆಗೆ ಎಬ್ಸಿದ್ದಾರೆ. ಆಕೆ ಎದ್ದು ಎಲ್ಲ ಸ್ನಾನ ಗಿನ ಮಾಡ್ಕೊಂಡು ಎಲ್ಲ ರೆಡಿ ಆದ್ಲರಿ. ಹೋಗಿ ಬಿಟ್ಟು ಬರ್ತೀನಿ. ಟೈಮ್ ಆಗಲಿ 8:20 ಇನ್ನು 10 ನಿಮಿಷದಾಗಲ್ಲಿ ಇರ್ಬೇಕು ನಾವು. ಆಮೇಲೆ ನೀನೆಲ್ಲ ಬರೀ ಅರ್ಬಿ ತೊಳೆದ ಆಗಿಬಿಡ್ತ್ರಿ. ಹೊಸ ಹೂವು ಆಮೇಲೆ ಇವೆಲ್ಲ ದಿನ ಊಟಗಳವು ಎಲ್ಲ ಕೂಡ ಒಗದು ಹಾಕಿನ್ರಿ. ಅದ್ರ ಬಿಸಿಲಿಲ್ಲ, ಬಿಸಿಲು ಇತ್ತಪ್ಪ ಅಂದ್ರೆ ಎಲ್ಲ ಚೊಕ್ಕ ಒಣಗ್ತಾವೆ. ಒಣಗಿದ್ಮೇಲೆ ಎಲ್ಲ ಮರಚಿಡ್ತೀನಿ ರೀ. ಹೋಗಂತಮ್ಮನ ಅವತ್ತು ಮಂಗ್ಯ ಬಂದು ಎಲ್ಲ ಹರಿದು ತಿಂದು ಹೋಗ್ಬಿಡ್ತ್ರಿ. ಎಲ್ಲಿ ಮೊಗ್ದು ಎಲ್ಲ ಗುಲಾಬಿ ಗಿಡದ ಮತ್ತೆ ಚಿಗಾಗತ್ತೈತ್ರಿ ಇದು ಗರ್ಕ. ಬಾ ಬಂತು ನೋಡ್ತಮ್ಮನ ವ್ಯಾನ್. 9 ಬಂತು ನೋಡಿ, ಬಂತಲ್ಲೇ. ಹೋದ್ಲರಿ ತಮ್ಮನ. ಒಂದ್ಸರ ಜಲ್ದಿನ ಬರ್ತೈತ್ರಿ ವ್ಯಾನ್, ಒಂದ್ಸರ ಲೇಟ್ ಆಗ್ಬಿಡ್ತೈತ್ರಿ. ಆಮೇಲೆ 8:15 ಅಂದ್ರೆ ಬಂದು ನಾವು ಇಲ್ಲಿ ಇರ್ತೀವ್ರಿಪ್ಪ. ಅದು 9ಕ್ಕರ ಬರಲಿ ಎಷ್ಟೊತ್ತಿಗೆ ಬರಲ್ಲ ಅಂತಂದು ಹೇಳಿ 8:15 ಕರೆಕ್ಟ್ ಬಂದು ತಮ್ಮನ ಕರ್ಕೊಂಡು ಎಲ್ಲಿ ನಿಂತೀವಿ ಅಂತ ಹೇಳಿದ್ರೆ ಹತ್ತಿಸಿ ಹೋಗ್ತೀನಿ ರೀ. ಹೋದ್ಲರೀಗ ಇವಾಗ ನೋಡ್ರಿ ನಾನು ಹೋಗಿ ತಮ್ಮನ್ನಾಗ ಬಿಟ್ಟು ಬಂದೆ ರೀ. ವ್ಯಾನ್ ಬಂತು, ವ್ಯಾನ್ ಒಳಗೆ ಹತ್ತಿಸಿ ಅಕ್ಕಿಗೆ ಹೋಗಿ ಬರುವ ಅಂತೇಳಿ ಬಿಟ್ಟು ಬಂದೆ ರೀ. ಸಾನೆ ಅಂತ್ರಿ ಇನ್ನೂ ಹೋಗಾಕತ್ತಿಲ್ಲ ರೀ. ಆಕಿ ಇನ್ನೂ ಸ್ವಲ್ಪ ಸುಸ್ತಾನ ಆಗ್ತಾಳೆ. ಹಾಗಾಗಿ ಅಕ್ಕಿಗೆ ನಾವು ಇನ್ನೂ ಕಳಿಸಿಲ್ಲ ರೀ. ಒಂದು ತಿಂಗಳು ಆಗಿ ತಡಿವ ಮತ್ತು ತಿಂಗಳು ಹೇಳ್ಯಾರ ಅವರು ದವಾಖಾನೆ ಒಳಗೆ ಡಾಕ್ಟ್ರು 1 ತಿಂಗಳು ಮಟ ಆಕಿನ ಇಲ್ಲಿ ಹೊರಗೆ ಕಳಿಸ್ಬೇಡ್ರಿ ಅಂತಂದು ಹೇಳಿ. ಹಾಗಾಗಿ 1 ತಿಂಗಳು ಆದಮೇಲೆ ಹೋಗಂತೆ ಅವು ಗುಳಿಗೆನ ಹಾಕೋಲಿ ಮಟ ನಿನಗೆ ರೆಸ್ಟ್ ಸಿಕ್ಕಂಗೆ ಆಕತಿ ಅಂತಂದೇಳಿ. ಯಾಕಂದ್ರೆ ಅವ್ರ ಕಾಲೇಜ್ನಾಗ ಹೇಳಿ ಬಂದಿವ್ರಿ ನಾವು ಹಿಂಗಿರಿಪ್ಪ ಅಂತೇಳಿ. ಆಯ್ತು ರೀ ಆಕೆ ಪೂರಾ ರಿಕವರ್ ಆದಮೇಲೆ ಕಳಿಸ್ರಿ ಅಂತಂದು ಹೇಳ್ಯಾರ. ಹಾಗಾಗಿ ಇವಾಗ ಕ್ಲೈಮೇಟು ಸ್ವಲ್ಪ ಕೋಲ್ಡ್ ಐತಲ್ರಿ, ಹಂಗಾಗಿ ಬ್ಯಾಡ ಅಂತಂದು ಹೇಳಿ ನಾನು ಬಿಡಿಸೀನಿ ರೀ. ಆಯ್ತು ರೀ, ಇನ್ನೊಂದು ವಾರ ರೀ. ವಾರ ಆದಮೇಲೆ ಹೋಗಿ ನಾನು ಆತಾಡ್ರಿ ಆಕಿನ ಕಳಿಸ್ತೀನಿ ರೀ. ಅವಾಗ ಆಕೆ ಇಲ್ಲ ಇಲ್ಲಿ ಬಸ್ ಚಾಲು ಆತಂದ್ರೆ ಬಸ್ಸಿಗಾರ ಹೋಗ್ತಾಳ್ರಿ, ಇಲ್ಲತ್ತಂದ್ರೆ ಇನ್ನೊಂದು ತಿಂಗಳು ಮಟ್ಟ ಆಗಲಿ ಆಕೆಗೆ ಒಂದು ಆಟೋ ಮಾಡಿಬಿಡ್ತೀರಿಪ್ಪ. ಆಟೋದಾಗ ನಾವು ಹೋಗೋದು ಬರೋದು ಮಾಡಲಿ ರೀ. ಯಾಕಂದ್ರೆ ಮಕ್ಳು ಆರಾಮಿದ್ದಂದ್ರೆ ನಾವು ಆರಾಮಿದ್ದಂಗೆ. ನೋಡಿದ್ರಿಲ್ರಿ ಸಾನಿಯನ್ ಸಂಬಂಧ ನಾವು ಎಷ್ಟೆಲ್ಲ ಕಷ್ಟಪಟ್ಟು 6 ದಿನ ಮಟನೂ ನಮಗೆ ನಾವು ಆಗಿದ್ದಿದ್ದಿಲ್ಲ ರೀ. ಎಷ್ಟು ನಮ್ಗೆ ಇದಾಗ್ಬಿಟ್ಟತ್ತೆ ಅದ್ರ ಸಂಬಂಧ ರೀ. ಆಕೆ ಹೋಗ್ತೀನಿ ಅಂತ ಹೇಳಿದ್ರೆ ಒಂದು ಆಟೋ ಕೇಳ್ತೀರಿ. ಏನು ಬೆಳಿಗ್ಗೆ 9 ಗಂಟೆಗೆ ಕರ್ಕೊಂಡು ಹೋಗಿ ಮತ್ತು 3 ಗಂಟೆಗೆ ಕರ್ಕೊಂಬರೋದಿರ್ತೈತಲ್ಲ ರೀ. ಇಲ್ಲೇ ನಮ್ಮ ಅಣ್ಣಾರು ಅದಾರಲ್ರಿ, ಅವರು ಚೇತನ ಅಣ್ಣಾರು, ಅವ್ರಿಗೆ ನಾ ಹೇಳ್ತೀರಿ ಕರ್ಕೊಂಬರಿಪ್ಪ ಅಂತಂದೇಳಿ. ಯಾಕಂದ್ರೆ ಅವಳಿಗೆ ಫುಲ್ ವೀಕ್ನೆಸ್ ಆಗ್ಬಿಟ್ಟಾಳ್ರಿ, ನಡೆಯೋದು ಆಗಂಗಿಲ್ಲ ಆಕೆಗೆ. ಮತ್ತು ಇಲ್ಲಿಂದ ಕಾಲೇಜ್ ಭಾಳ ದೂರ ಐತ್ರಿ. ಅದು ಅಮ್ಮರ ಮನೆ ಸಮೀಪ ಕತ್ಬಿಟ್ರಿ. ಇಲ್ಲಿಂದ ಆಕೆ ನಡ್ಕೊಂಡು ಹೋಗೋದು ಮತ್ತು ನಡ್ಕೊಂಬರೋ ಮಟ್ಟ ಅಂತ ಹೇಳಿದ್ರೆ ಭಾಳ ಸುಸ್ತು ಮಾಡ್ಕೊತಾಳ್ರಿ ಆಕೆ. ಹಂಗೆ ಬೇಡ ಆಟೋಕ್ಕೆ ಹೇಳಿದ್ರೆ ಅದಂತೆ ಮಾಡೀವಿ. ಅದ್ರ ಬಗ್ಗೆ ಇನ್ನೂ ಮಾತಾಡಲ್ರಿ ನಾವು ಆಟೋದಣ್ಣರ ಕಡೆ. ಆಕೆ ಹೋಗ್ತೀನಿ ಅಂದಾಗ ಮಾತಾಡ್ತೀವಿ. ಆಮೇಲೆ ಎಂಗೇಜ್ಮೆಂಟ್ ಅಂತೂ ಭಾಳ ಚಲೋ ಆತ್ರಿ. ಎಲ್ಲರೂ ಭಾಳ ಚಂದ ಕಮೆಂಟ್ ಮಾಡಿದ್ದೀರಿ. ಮುನ್ನಾಗು ಆರಿಫಾಗು ಜೋಡಿ ಮಸ್ತ್ ಐತ್ರಿ. ಅವ್ರು ಯಾವಾಗಲೂ 100 ವರ್ಷ ಸುಖವಾಗಿ ಸಂತೋಷವಾಗಿ ಬಾಳೆ, ಅವ್ರ ಜೀವನ ಚಲೋ ಇರಲಿ ಅಂತ ಎಲ್ಲರೂ ಹಾರೈಸಿದಿರಿ. ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ. ಯಾಕಂದ್ರೆ ನಾವು ಏನೋ ಮನೆಯೊಳಗೆ ಯಾರ್ದೋ ಏನೋ ಫಂಕ್ಷನ್ ಮಾಡಲಿ ಅದಕ್ಕೆಲ್ಲ ನೀವು ಸ್ಪಂದಿಸ್ತೀರಿ, ಚಲೋ ಕಮೆಂಟ್ ಮಾಡ್ತೀರಿ, ಎಲ್ಲರಿಗೂ ಹಾರೈಸ್ತೀರಿ. ಅದಲ್ರಿಪ್ಪ ನಮಗೂ ಬೇಕಾಗಿದ್ದು ನಿಮ್ಗಳ ಆಶೀರ್ವಾದ, ನಿಮ್ಗಳ ಸಪೋರ್ಟ ನಮಗೆ ಭಾಳ ಮುಖ್ಯ ರೀ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ, ಆಶೀರ್ವಾದ ಮಾಡ್ತೀರಿ, ಹಾರೈಸ್ತೀರಿ, ಅಷ್ಟೇ ಸಾಕ್ರಿ ನಮಗೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗ ಆರಿಫಂದು ಎಂಗೇಜ್ಮೆಂಟಿಂದ ಫಂಕ್ಷನಿಂದ ಲಾಗ್ ಹಾಕಾಕತ್ತಿದ್ವಲ್ರಿ, ನಮ್ಮ ಆರಿಫಾಗ ಕಂಗ್ರ್ಯಾಚುಲೇಷನ್ ಅಂತ ಬರೋಕ್ಕಿಂತ ಹೆಚ್ಚಿಗೆ ಕಮೆಂಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ನಸ್ರಿನ ಬಗ್ಗೆ ರೀ. ಹೌದ್ರಿ, ಮತ್ತು ನೀವು ಹೇಳೋದು ಖರೇನೇ ಐತ್ರಿ. ಯಾಕಂದ್ರೆ ನಮ್ಮ ನಸ್ರಿನ ಒಂದು ಸಣ್ಣ ಫಂಕ್ಷನ್ ಆಗಲಿ ಹೇಳಿದ್ನಂದ್ರೆ ಬಿಡಂಗಿಲ್ರಿಪ್ಪ. ನಸ್ರಿನಾಗಲಿ ನಸ್ರಿನ ಮನೆಯವರಾಗಲಿ ಮಕ್ಕಳು ಕರ್ಕೊಂಬಂದು ಫಂಕ್ಷನ್ ಚಲೋ ಅಲ್ಲಿಂತ ಹಿಡಿದು ಆಗೋವರೆಗೂ ನಿಂತು ಎಲ್ಲ ನೆರವೇರಿಸಿ ಎಲ್ಲ ಖುಷಿಲಿಂತ ತಾವು ನಗ್ತಾರೆ, ಎಲ್ಲರೂ ನಗಿಸ್ಕೊಂತ ಇದ್ದಂತಾರೆ ಅವರು. ಈ ಸಡನ್ನಾಗಿ ಇಷ್ಟು ದೊಡ್ಡ ಫಂಕ್ಷನಿಗೆ ಯಾಕೆ ಬರಲಿಲ್ಲ ಅಂತಂದು ಹೇಳಿ ಮತ್ತು ಎಲ್ಲರೂ ಕೇಳ್ತೀರಿ. ಅದು ಕಮೆಂಟೂ ಜಾಸ್ತಿ ಅಂದ್ರೆ ಬರ ಆಯ್ತುಬಿಡ್ರಿ, ನಸ್ರಿನಕ್ಕ ಕಾಣುವಲ್ರು ಅಂತಂದು ಹೇಳಿ. ಆಮೇಲೆ ವಾಟ್ಸಪ್ ಒಳಗೂ ಪ್ಲೀಸ್ ರಿಪ್ಲೈ ಮಾಡಿರಿ ಅಂತಂದು ಹೇಳಿ ಹೇಳಾಕತ್ತಿದ್ರಿ. ಸೊ ಹಾಗಾಗಿ ನಾನಿವತ್ತು ಕ್ಲಿಯರಿಟಿ ಕೊಡಬೇಕು ಅಂತಂದು ಹೇಳಿ ನಾನೀಗ ಇದನ್ನು ಮಾಡತ್ತೀನಿ ರೀ. ಯಾಕಂದ್ರೆ ನಾನು
ವಿಡಿಯೋದೊಳಗನ ಹೇಳ್ರಿ ಅಂತಂದು ಹೇಳತ್ತಿದ್ರಿ. ವಿಡಿಯೋ ನಮ್ಮ ಫಂಕ್ಷನಿನ ವಿಡಿಯೋ ಏನಿದ್ವಲ್ರಿ ಅವನ್ನೆಲ್ಲ ಎಡಿಟ್ ಮಾಡಿ ಅವನ್ನೆಲ್ಲ ಬಿಟ್ಟು ಅವ್ಕೆ ಟೈಮಿಂಗ್ ಸೆಟ್ ಮಾಡಿರ್ತೀವಿ. ಆ ಟೈಮಿಗೆ ಅವು ಹೋಗ್ತಿರ್ತವ್ರಿ. ಹಾಗಾಗಿ ಅದ್ರೊಳಗೆ ಹೇಳೋಕ್ಕಾಗಿಲ್ಲ. ನಾನು ಇವತ್ತೆಲ್ಲ ಕ್ಲಿಯರಿಟಿ ಕೊಡ್ತೀನಿ ನಸರನ್ನ ಯಾಕೆ ಬಂದಿಲ್ಲ ಅಂತಂದೇಳಿ. ಬೇಕಂದ್ರೆ ಆಕೆಗೂ ಬಂದಾಗ ಆಕೆ ಕಡೆ ಅಂತನ ಹೇಳಿಸ್ತೀನಿ ಅಂತ ನಾನು. ಇವತ್ತಂತ್ರ ಈ ವಿಡಿಯೋ ಬಿಡಬೇಕಲ್ರಿ, ಯಾಕಂದ್ರೆ ಭಾಳ ಜನ ಕಮೆಂಟ್ ಮಾಡಕತ್ತಿದ್ರಿ. ಮತ್ತು ಕಮೆಂಟಿಗೆ ನಾವು ರಿಪ್ಲೈ ಕೊಡಬೇಕಲ್ರಿ. ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಇದಾದಂಗೆ ಆಗ್ತದೆ ಅಂತೇಳಿ ನಾನು ರಿಪ್ಲೈ ಕೊಡತ್ತೀನಿ ರೀ. ನಮ್ಮ ಹೆಸರಿನ ಎಂಗೇಜ್ಮೆಂಟ್ ಯಾಕೆ ಬರಲಿಲ್ಲಪ್ಪ ಅಂತ ಹೇಳಿದ್ರೆ ಕೆಲವು ಕಾರಣಾಂತರ ಅಂತಾರಲ್ರಿ. ಭಾಳ ಅಂದ್ರೆ ಭಾಳ ಅರ್ಜೆಂಟಾಗಿ ಆಕೆ ಒಂದು ಊರಿಗೆ ಹೋಗೋ ಇದು ಬಂತು ರೀ ಸಮಯ. ಹಾಗಾಗಿ ಆಕೆ ಊರಿಗೆ ಹೋದ್ಲಿ ರೀ. ಇಲ್ಲಾಂದ್ರೆ ನೀವು ಎಷ್ಟು ಮಿಸ್ ಮಾಡ್ಕೊಂಡಿರಲ್ರಿ ನಸರಿನಿಗೆ ಅಷ್ಟು ನಾವು ಮಿಸ್ ಮಾಡ್ಕೊಂಡಿವ್ರಿ. ಆಕಿನ ಅಷ್ಟು ನಮ್ಮನ್ನೆಲ್ಲರನ್ನೂ ಮಿಸ್ ಮಾಡ್ಕೊಂಡ, ನಿಮ್ಮನ್ನೆಲ್ಲರನ್ನೂ ಮಿಸ್ ಮಾಡ್ಕೊಂಡಾಳ. ಬಂದ ತಕ್ಷಣ ಹೇಳಿ ಚಾಚಿ ಎಷ್ಟು ಕಮೆಂಟ್ ಬಂದವ್ರಿಪ್ಪ ನನ್ನ ಬಗ್ಗೆ. ಅದು ನನಗೆ ಅವತ್ತ ಊರಿಗೆ ಹೋಗೋದು ಬಂದುಬಿಡ್ತಲ್ಲ, ಅದೊಂದು ನನಗೆ ಭಾಳ ಬೇಜಾರಾಗಿಬಿಡ್ತು ರೀ. ಹೌದ್ರಿ, ಮತ್ತು ಅವ್ರಿಗೆ ಕೇಳೋದು ತಪ್ಪೇನಿಲ್ಲ ರೀ. ಯಾಕಂದ್ರೆ ಎಲ್ಲ ಫಂಕ್ಷನ್ ಒಳಗೆ ನಿಂದು ಮಾಡ್ತಿದ್ದೆ ನಾನು. ಮತ್ತು ಈ ಫಂಕ್ಷನಾಗ ಇಷ್ಟು ದೊಡ್ಡ ಫಂಕ್ಷನ್ ಮಾಡಿದರೆ ಎಲ್ಲರೂ ಅದಾರ ನಸನ ಕೈಲ್ಲ ಅಂತಂದು ಹೇಳಿದ್ರೆ ಮತ್ತು ಕಮೆಂಟ್ಗಳು ಬರ್ತಾರೆ. ಯಾಕಂದ್ರೆ ಎಲ್ಲ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ನಾವು ಎಷ್ಟು ಮಂದಿ ಅದಲ್ಲ ಅಷ್ಟ್ರಿಗೂ ಎಲ್ಲರೂ ಕೇಳಿದೆ. ಒಬ್ರು ಯಾರ ಮಿಸ್ ಆದ್ರೆ ಅವ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಯಾಕಂದ್ರೆ ನೋಡ್ಕೊತ ಬಂದಾರೆ ಅವ್ರು. ಯಾವಾಗ 3 ವರ್ಷ 4 ವರ್ಷ ಆಯ್ತು ಈಗ ನಾವು ಲಾಗ್ ನೋಡ್ಕೊತ ಬಂದು. ಪ್ರತಿಯೊಬ್ಬರು ಹೆಸರು ಗೊತ್ತೈತಿ, ಪ್ರತಿಯೊಬ್ಬರು ಇವ್ರ ಫ್ಯಾಮ್ಲಿ ಮೆಂಬರ್ ಅನ್ನೋದನ್ನು ಗೊತ್ತೈತಿ. ಯಾರೊಬ್ಬರು ಮಿಸ್ ಆತಂದ್ರೆ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಯಾಕೆ ಬಂದಿಲ್ಲ ಅಂತಂದು ಹೇಳಿ. ಹಂಗೆ ನನಗೆ ಭಾಳ ಖುಷಿ ಆತ್ರಿಪ್ಪ ಅವರೆಲ್ಲ ಕೇಳಿದ್ದು ನೋಡಿ. ಎಷ್ಟು ನಮ್ಮ ಮ್ಯಾಲ ಪ್ರೀತಿ ಆದ್ರೆ ಅವ್ರು ಚಾಚಿ ಅಂತಂದು ಹೇಳಿಲ್ಲ. ಹೌದವಾ, ಮತ್ತು ಎಲ್ಲ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಮೇಲೆ ಅವರೆಲ್ಲರೂ ಅಷ್ಟೇ ಜೀವ ಅದಾರೆ. ಯಾರೊಬ್ಬರು ಏನಾರು ಫಂಕ್ಷನ್ ಒಳಗೆ ಕಾಣಲಿಲ್ಲ ಅಂತ ಹೇಳಿದ್ರೆ ಯಾಕೆ ಬಂದಿಲ್ಲ ಅಂತಂದು ಕೇಳ್ತಾರೆ. ಹಂಗೆ ನಿನಗೂ ಕೇಳಿದ್ರೆ ನಸರನ್ನ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಚಾಚಿ ಹೇಳ್ರಿ ನೀವು ಅಂತ. ಇಲ್ಲತ್ತಂದ್ರೆ ನನಗೆ ಟೈಮ್ ಇತ್ತು ನಾನು ಹೇಳ್ತೀನಿ. ಇವಾಗ ಬ್ಲೌಸ್ ಅವು ಹೊಲೆವು ಜಗ್ಗ ಆಗ್ಬಿಟ್ಟವು, ಹಂಗಾಗಿ ನನಗೆ ಇದಾಗೋಲ್ತು. ಹೇಳ್ರಿ ನೀವು ಕ್ಲಿಯರಿಟಿ ಕೊಡ್ರಿ ಅಂತ ಅನ್ನಲ್ಲ. ಅಥವಾ ಹೇಳ್ತೀನಿ ನಾನು. ನಿನ್ನೆ ಹೇಳೋಕ್ಕಿದ್ದೆ ಆದರೆ ವೀಡಿಯೋ ಆಗಲೇ ಅಪ್ಲೋಡ್ ಆಗಿತ್ತು, ಹಾಗಾಗಿ ನಾವು ಹೇಳಿಲ್ಲ. ನಾಳೆ ವೀಡಿಯೋದಾಗ ಹೇಳ್ತೀನಿ ಅಂತ ಹೇಳಿದೆ ರೀ. ಹಾಗಾಗಿ ಆಕೆ ಊರಿಗೆ ಹೋಗಿ ಸಂಬಂಧ ಆಕೆ ಬರಲಿಲ್ಲ ರೀ. ಆಮೇಲೆ ಅವ್ರ ಮನೆಯವ್ರು ಅಂತೂ ಡ್ಯೂಟಿ ಬಿಟ್ಟು ಹೋಗಂಗಿಲ್ಲ ರೀ ಅವ್ರು ಇಲ್ಲಿ. ಹಾಗಾಗಿ ಬಂದಿದ್ದರು ಅವ್ರು, ಮಧ್ಯಾಹ್ನ ಬಂದಿದ್ದರು, ಸಂಜೆ ಮುಂದೆ ಬಂದಿದ್ದರು. ಬಂದು ಫಂಕ್ಷನ್ ಅಟೆಂಡ್ ಮಾಡಿದ್ರು ಎಲ್ಲರ ಜೊತೆನಾಗ. ಆಮೇಲೆ ಇಷ್ಟ ರೀಪ ಅದ್ರ ಸಂಬಂಧ ಆಕೆ ಬರಲಿಲ್ಲ ರೀ ಊರಿಗೆ ಹೋಗಿ ಸಂಬಂಧ. ಆಮೇಲೆ ನಮ್ಮ ಶಿಮ್ಮನ ಬಗ್ಗೆ ಕಮೆಂಟ್, ಶಿಮ್ಮು ಏನ್ರಿ ಮ್ಯಾಚೋಡಾಗಿಳೇನ ಅಂತೇಳಿ. ಶಿಮ್ಮು ಇನ್ನೂ ಮ್ಯಾಚೋಡಾಗಿಲ್ಲ ರೀ. ಯಾಕಂದ್ರೆ ಅವಳು ಈಗ 5ನೇ ತಾರೀಕು ಶಿಮ್ಮು ಇನ್ನೂ ಸಣ್ಣಕ್ಕದಾಳ್ರಿ. ಹಾಂ ರೀ, ಹಂಗೇನಾರು ಇತ್ತಂದ್ರೆ ನಾವು ಅದನ್ನ ಹೇಳ್ಕೊತೀವಿ ರೀ. ನಾವು ನಿಮಗೆಲ್ಲ ಗೊತ್ತೈತೆ, ನಾವೆಲ್ಲ ಏನು ನಿಮ್ಮ ಹತ್ರ ಖುಷಿ ಆಗಲಿ ದುಃಖ ಆಗಲಿ ಎಲ್ಲನೂ ನಾವು ಶೇರ್ ಮಾಡ್ಕೊತೀವಿ, ಎಲ್ಲನೂ ಹೇಳ್ಕೊತೀವಿ ನಾವು. ಈಗ ಹಾಗೇನಿಲ್ಲ ರೀ. ಇನ್ನೂ ಶಿಮ್ಮು ಸಣ್ಣಕ್ಕೆ ಅದಾಳ್ರಿ, ಆಕೆ 5ನೇ ಅದಾಳ್ರಿ. ಹಂಗೇನು ರೀ. ಮತ್ತು ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ನಸರಿನವ್ರು ಈಗ ಆರಿಫಾನ್ ಫಂಕ್ಷನ್ ಮಾಡೋಕ್ಕಿಂತ ಮುಂಚೆನ ಒಂದು ಶಿಮ್ಮಂದು ಇದನ್ನು ಮಾಡೋದಿತ್ತು ರೀ ಫಂಕ್ಷನ್. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಂದಿ ಒಳಗೆ ಒಬ್ಬ ಮಗಳಿದ್ದು ಅಂತಂದು ಹೇಳಿದ್ರೆ ಹಕ್ಕಿಕ ಮಾಡ್ತಾರೆ ರೀ. ಅದನ್ನು ಆಕೆ ಭಾಳ ದಿನ ಅಂತ ಹೇಳಕತ್ತೆ ಚಾಚಿ ಹಕ್ಕಿಕ ಮಾಡೋಣ್ರಿ ಶಿಮ್ಮಂದು ಅಂತಂದೇಳಿ. ಈಗ ಅಚಾನಕ್ಕಾಗಿ ಇವ್ರದ್ದು ಎಂಗೇಜ್ಮೆಂಟ್ ಒಂದು ಬಂತಲ್ಲ, ಹಾಗಾಗಿ ಇದು ಎಂಗೇಜ್ಮೆಂಟ್ ಮುಗಿಲಿ, ಎಂಗೇಜ್ಮೆಂಟ್ ಮುಗಿದ್ಮೇಲೆ ಹಕ್ಕಿಕನ್ನ ಮಾಡೋಣ ಅಂತ ತಗೋರಿ ಅಂತಂದು ಹೇಳಿ ಇಟ್ಟಿದ್ದರು ಅವರು. ನಾವು ಅದು ಹಕ್ಕಿಕ ಮಾಡೋ ಹೊತ್ನಾಗ ಹೇಳಿದ್ರತ್ತು, ಮುಂದೆ ಏನು ಹೇಳೋದು ಬೇಡ, ಈಗ ಎಂಗೇಜ್ಮೆಂಟಿಂದ ಐತಿ, ಎಂಗೇಜ್ಮೆಂಟಿಂದ ಹೇಳಿದ್ರ ಅಂತಂತೇಳಿ ನಾವು ಇದು ಮಾಡಿದ್ವಿ ರೀ. ಈಗ ಆಕೆ ನೆಕ್ಸ್ಟ್ ಇದೈತ್ರಿಪ್ಪ ಹಕ್ಕಿಕ ಐತಿ ನಮ್ಮ ಶಿಮ್ಮಂದು. ಮತ್ತು ಅದ ಫಂಕ್ಷನ್ ಅಂತಂದು ಏನು ತಿಳ್ಕೊಬೇಡ್ರಿ, ಆಕಿನ ಸಣ್ಣಕ್ಕೆ ಅದಾಳ್ರಿ. ಹಾಗಾಗಿ ಫಸ್ಟ್ ಹಕ್ಕಿಕ ಅದು ಎಷ್ಟು 10 ಅಥವಾ 11 ವರ್ಷದೊಳಗನ ಮಾಡ್ಬೇಕಂತಾರೆ ಅದನ್ನೇನ. ಹಕ್ಕಿಕ ಮಾಡೋರು ಹಂಗೆ ಮದುವೆಗೆ ಒಳಗೆ ಅದನ್ನೆಲ್ಲ ಮಾಡ್ತಾರೆ, ಮಾಡಲಿಲ್ದವ್ರು. ಈಗ ಚಿಕ್ಕ ವಯಸ್ಸಿನಾಗ ಮಾಡೋದು ಚಲೋ ಅಲ್ಲ ಅಂತಂದು ಹೇಳಿ ಅವರು ಈಗ ಒಂದು ತಿಂಗಳನ್ನ ಆಗಿತ್ತು ಅವ್ರು ಅಂದ್ಕೊಂಡು ಹಕ್ಕಿಕ ಮಾಡ್ಬೇಕಂತಂದು ಹೇಳಿ. ಮತ್ತು ಇದೊಂದು ಫಂಕ್ಷನ್ ಬಂದದಕ್ಕೆ ಮಾಡೋದಾಗಲಿಲ್ಲ ಅವರು. ನೆಕ್ಸ್ಟ್ ಈಗ ನಮ್ಮ ಶಿಮ್ಮಂದು ಫಂಕ್ಷನ್ ಏನಪ್ಪ ಅಂದ್ರೆ ಹಕ್ಕಿಕ ಫಂಕ್ಷನ್ ಐತ್ರಿ. ಹಕ್ಕಿಕ ಫಂಕ್ಷನ್ ಮಾಡೋಣ್ರಿ ಶಿಮ್ಮಂದು ಎಲ್ಲರೂ ಕೂಡ್ಕೊಂಡು. ಆಮೇಲೆ ಇನ್ನೊಂದು ಕಮೆಂಟ್ ಏನು ಅಂತಂದರೆ ನಮ್ಮ ಸಹನಾನ್ ಬಗ್ಗೆ ರೀ. ಸಹನಾನ್ ಬಗ್ಗೆ ಅಂತೂ ಈಗ ಏನು ಗೊತ್ತಿಲ್ದವ್ರು ಕಮೆಂಟ್ ಮಾಡಿರ್ಬೋದು ಅನ್ನಿಸ್ತೈತೆ ನನಗೆ. ಯಾಕಂದ್ರೆ ಗೊತ್ತಿದ್ದವ್ರು ಅಂತೂ ಯಾರು ಹಂಗೆ ಮಾಡಂಗಿಲ್ಲ ರೀ. ಆಕೆ ಯಾವಾಗ ಮದುವೆ ಫಿಕ್ಸ್ ಆಯ್ತು ಅಂತ ಅಂದಾಗನ ನಾವು ಆಕೆನ ಅವಾಗ್ಲಿಂತ್ರ ನಾವು ವೀಡಿಯೋದಾಗ ತೊಗೊಂಡಿಲ್ಲ ರೀ ನಾವು. ಅವರು ಯಾಕಂದ್ರೆ ಪರ್ಮಿಷನ್ ಕೊಟ್ಟಿಲ್ಲ ರೀ ಅವರು ವೀಡಿಯೋ ತೊಗೊಳಕ್ಕೆ. ಹಾಗಾಗಿ ನಾವು ಆಕೆ ಸಹನಾಂದು ವೀಡಿಯೋನ ತೊಗೊಳಕತ್ತಿಲ್ಲ ರೀ. ಈಗ ಆಕೆ ನೋಡಿದ್ರಲ್ಲ ಅಷ್ಟು ದೊಡ್ಡ ಮದುವೆಗನ ಆಕೆದು ವೀಡಿಯೋ ತೊಗೊಂಡಿಲ್ಲ ರೀ ನಾವು. ಏನು ರೀ ತಮ್ಮಂದು ಫಂಕ್ಷನ್ ಐತಿ, ಸಹನಾ ಬಂದಿಲ್ಲೇನೋ ಅಂತಂದೇಳಿ ಎಲ್ಲ ಬಂದಿದ್ದರು ಅವರು. ಹಾಗಾಗಿ ನಮ್ಮ ಸಹನಾನು ಬಂದಾಳ್ರಿ. ಅವರು ವೀಡಿಯೋ ಮಾತ್ರ ತೊಗೊಳಂಗಿಲ್ಲ ರೀ ನಾವು ಅವ್ರದ್ದು. ಹಾಗಾಗಿ ವೀಡಿಯೋ ತೊಗೊಂಡಿಲ್ಲ ರೀ ನಾವು ಆಕೆದು. ಸಹನಾನು ಬಂದಾಳ್ರಿ, ಎಲ್ಲರೂ ಬಂದಾರ್ರಿಪ್ಪ. ನನಗೇನಪ್ಪ ಅಂದ್ರೆ ನಮ್ಮ ನಸರನ್ನ ಊರಿಗೆ ಹೋಗಿ ಸಂಬಂಧ ಆಕೆ ಬರೋದಾಗಲಿಲ್ಲ ಅಷ್ಟೇ ರೀ. ಮತ್ತೇನಿಲ್ಲ ರೀ. ಎಲ್ಲರೂ ಚೆಂದಾಗಿ ಎಲ್ಲರೂ ಕೂಡ್ಕೊಂಡು ಒಂದು ಫಂಕ್ಷನ್ ಮಾಡಿದ್ರು ಮುನ್ನೊಂದು ಆರಿಫಂದು. ಭಾಳ ಚಂದ ಆತ್ರಿಪ್ಪ. ನಮಗಂತ್ರ ಸಿಕ್ಕಾಪಟ್ಟೆ ಖುಷಿ ಆತ್ರಿ. ನಾವು ಅದು ನಮಗೇನು ಸುಸ್ತು ಅನ್ನಿಸ್ಲಿಲ್ಲ, ಏನು ಅನ್ನಿಸ್ಲಿಲ್ಲ ನೋಡ್ರಿ. ಅಷ್ಟು ಚಂದ ನಮಗೆ ಅದು ಹೆಂಗೆ ಮುಗೀತೋ, ಹೆಂಗೆ ಚಾಲೋ ಆಯ್ತೋ, ಹೆಂಗೆ ಮುಗೀತು ಅನ್ನೋದು ಗೊತ್ತಾಗಲಿಲ್ಲ ನಮ್ಮ ಮನೆಯೊಳಗೆ ಫಂಕ್ಷನ್. ಯಾಕಂದ್ರೆ ನಾವೆಲ್ಲರೂ ಕೂಡ್ಕೊಂಡು ಒಂದು ಸಣ್ಣ ಫಂಕ್ಷನ್ ಇರಲಿ ಎಲ್ಲ ಎಷ್ಟು ಚಂದ ಮಾಡ್ತೀವಲ್ರಿ. ನಮಗೆ ಅದ ಒಂದು ದೊಡ್ಡ ಇದು ರೀ.
ಒಂದಿಷ್ಟ ಫಂಕ್ಷನ್ ಇರಲ್ಲ ಅದು ದೊಡ್ಡ ಫಂಕ್ಷನ್ ಅಂತ ಅನಿಸ್ಬಿಡ್ತದೆ ನಾವೆಲ್ಲರೂ ಕೂಡೋದ್ರೊಳಗೆ ಅಂತಂತ ಹೇಳಿದ್ರೆ. ಸೊ ಹಂಗಾಗಿ ಎಲ್ಲರೂ ಬಂದ್ರಿ, ಆಮೇಲೆ ಎಲ್ಲರೂ ಹಾರೈಸಿದ್ರಿ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ರೀ. ಈಗ ಮತ್ತೆ ನಮ್ಮ ಮನೇಲಿ ನೆಕ್ಸ್ಟ್ ಏನು ಫಂಕ್ಷನ್ ಅಂತಂದರೆ ಸಿಂಬುಂದು ಹಕ್ಕಿಕ ಮಾಡೋಣ್ರಿ. ಇದೇ ಕಾರಣ ರೀ, ನಿಮ್ಗೆಲ್ಲರಿಗೂ ಈಗ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ ನಾನು. ಇದ ಒಂದು ಕಾರಣಕ್ಕೆ ನಮ್ಮ ಹೆಸರು ಬರಲಿಲ್ಲ ರೀ. ಏನು ಮಾಡ್ಯಾಡ್ರಿ ನಿಮ್ಮ ಸೊಸಿ? ಹಿಂಗೆಲ್ಲ ಮಾಡೋದು ಚಲೋ ನೀವು. ನೀವು ಎಲ್ಲಿಗರಪ್ಪ ಅಂಟ್ರೆ ಒಂದು ಚೀಟ್ಯಾಗ ಬರೋದು ಇದು ಗಾಡಿ ಅಂಟಿಸ್ಬೇಕು. ಯಾವ ಗಾಡಿ? ನಮ್ಮ ಗಾಡಿ ನಿಮ್ಮ ಗಾಡಿ? ನಿಮ್ ಗಾಡಿ. ಆ ಹುಡುಗಿ ಕಾಂಪೌಂಡರ್ ಜಿಗಾಕ್ ಹೊಂಟೈತಿ ಇವತ್ತು, ಮನಿ ಮ್ಯಾಗ ಹಾರಕ್ ಹೊಂಟೈತಿ. ನಮ್ಮವ್ ಎಲ್ಲ ಹೋಗ್ಯಾಳ ಅಂತ ಹೇಳಿ. ಹೌದಾ ತಮ್ಮನ? ಅತಿ ಒಂದು ಫೋನ್ ಚಲೋ ಹಾಕಿದ್ದಿಲ್ಲ. ಆ ಹುಡುಗಿ ಮೋಸ ನೀನು ಒಂದ್ ಕೆಲಸ ಮಾಡ್ಬೇಕತ್ತ, ಪುಪ್ಪನ್ ಫೋನ್ ಹೆಂಗಿದ್ರು ಹೊಸದೈತಿ, ಅದನ್ನ ಇಸ್ಕೊಂಬಿಡ ನಾಳೆ. ಅದ ಕೊಡ. ಈಕೆ ಸೊಸಿ ತಗೋರಿ, ಸಣ್ಣ ಸೊಸಿ. ಹಂಗ ಮಾಡ್ರಿ. ಹಂಗಲ್ರಿ, ಮೊನ್ನೆ ಹೂ ಮುಡ್ಸಿಲ್ರಿ ನೀವ? ಪುಪ್ಪಾಜಿ ಮುಡ್ಸಿರ ಸುಲ್ತಾನ್ ಮುಡ್ಸಿರ? ಪುಪ್ಪಾಜಿ ಮುಡ್ಸ್ಕೊಂಡ್ಬಿಡ್ರಿಪ್ಪ, ಸುಲ್ತಾನ್ಗೆ ಬ್ಯಾಡ್ರಿ. ಪಾಪ ಹುಡುಗಿ ಬೇಜಾರಾಗಿ ಮ್ಯಾಗಿಂದ್ರ ಜುಗಾಕತೈತಿ. ಹಂಗ ಮಾಡ್ಬಾರ್ದಮ್ಮನ, ಪಾಪ ಪುಪ್ಪು ನೋಡಲ್ಲೇ ರವ ಆಗ್ಯಾರ, ನೀವ್ ಮ್ಯಾಲಿಂತ್ರ ಜಿಗಾಕತಿ ಅಂತ. ಏ ಪುಪ್ಪು ಹಂಗ್ಯಾಕ್ ಮಾಡ್ತಿದಿ? ಪುಪ್ಪು ಸುಮ್ಕುಂದ್ರ ಹಂಗ್ ನಗ್ತಾರ ಯಾರ? ಹಾ ನೋಡಲ್ಲೇ ಎಷ್ಟ್ ಮಂದಿ ಫ್ಯಾನ್ ಅದ್ರ ಗೊತ್ತೇನ ಪುಪ್ಪು ಫ್ಯಾನ್.